ನಮಸ್ತೆ ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಗಾಡ್ಸ್. ಎಲ್ಲರಿಗೂ ಮಂಡಲ ಧ್ಯಾನ ಕಾರ್ಯಕ್ರಮದ 9ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ನಮಸ್ತೆ ಸರ್, ಓವರ್ ಟು ಯು ಸರ್. ಓಕೆ ಸರ್. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಮಂಡಲ ಧ್ಯಾನದ ಒಂದು ಹಂತ ಆಲ್ಮೋಸ್ಟ್ ನೀವು ಒಂದು ಸಪ್ತಾಹ ಸಂಪೂರ್ಣಗೊಳಿಸಿ 2ನೇ ಸಪ್ತಾಹದಲ್ಲಿ ಪ್ರವೇಶ ಮಾಡಿದ್ರಿ. ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಧ್ಯಾನಕ್ಕೆ ಕೂತ್ಕೊಳ್ಳೋಣ ಮಾಸ್ಟರ್ಸ್. ಸುಖಾಸನದಲ್ಲಿ ಕೈ ಬೆರಳು ಒಂದ್ರೊಳಗೊಂದು, ದಯವಿಟ್ಟು ಕನ್ನಡಕ ಇದ್ರೆ ತೆಗೆದಿಟ್ಟು ಹಾಯಾಗಿ ಕಣ್ಮುಚ್ಚಿ ದೇಹವನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ಗೊಳಿಸಿ. ಸಂಪೂರ್ಣ ಕಂಪ್ಲೀಟ್ಲಿ ರಿಲ್ಯಾಕ್ಸ್. ಆಲಿಸಿ. ಕನಿಷ್ಠ ಜೀರುಂಡೆಯ ನಾದ ಬರುವವರೆಗೂ ಆಲಿಸಿ. ಎಲ್ಲರೂ ಜ್ಯೋತಿ ಸ್ವರೂಪದಲ್ಲಿ, ಮಂಡಲ ಆಕಾರದಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಒಂದು ಅತ್ಯಂತ ಪ್ರಿಯವಾದ ಸ್ಥಾನದಲ್ಲಿ ನಾವೆಲ್ಲರೂ ಧ್ಯಾನಕ್ಕೆ ಕೂತ್ಕೊಂಡಿದ್ದೀವಿ. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಕೇವಲ ಸಹಜ ಶ್ವಾಸ, ಕೇವಲ ಸಹಜ ಶ್ವಾಸ. ನಮ್ಮ ಏಕೈಕ ಗುರಿ, ನಾವು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಮ ಚೈತನ್ಯ ಸ್ಥಿತಿಯನ್ನ ಹೊಂದು. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಮಧ್ಯದಲ್ಲಿ ಪರಂಜ್ಯೋತಿ ಸ್ವರೂಪದಲ್ಲಿ, ಪರಮ ಪ್ರಕಾಶ ಸ್ವರೂಪ, ಪರಮ ಚೈತನ್ಯ ಸ್ವರೂಪ ನಮ್ಮೊಂದಿಗೆ ವಿರಾಜಮಾನರಾಗಿದ್ದಾರೆ. ನಮ್ಮೆಲ್ಲರನ್ನೂ ಆವರಿಸಿದ್ದಾರೆ. ಅದ್ಭುತವಾದ ರೋಮಾಂಚನ ನಮ್ಮ ನರ ನಾಡಿ ಒಳಗೆ. ಆಲೋಚನೆಗಳಿಗೆ ಅವಕಾಶವೇ ಇಲ್ಲ. ನಾವೆಲ್ಲ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಮ ಚೈತನ್ಯ, ಪರಮ ಪ್ರಕಾಶ, ಪರಂಜ್ಯೋತಿ ಸ್ವರೂಪರೇ ಆಗಿದ್ದೇವೆ.
ದೇವಾನುದೇವತೆಗಳಲ್ಲಿ ಸಮಸ್ತ ಬೆಳಕಿನ ಕಾರ್ಯಕರ್ತರಲ್ಲಿ ಇದೇನು ಇಷ್ಟೊಂದು ಜನ ಮಾಸ್ಟರ್ಸ್ ಏಕಕಾಲಕ್ಕೆ ಸಮಶ್ರು ವ್ಯಕ್ತಿಗತ ಆಸೆ ಆಕಾಂಕ್ಷೆಗಳಿಲ್ಲ. ಬೆರಗುಗಣ್ಣಿನಿಂದ ನೋಡ್ತಾ ಇರೋ ಸನ್ನಿವೇಶ ಅವರು ಕೂಡ ನಮ್ಮ ಸುತ್ತಲೂ ಆವರಿಸಿಕೊಂಡು ಧ್ಯಾನಸ್ಥರಾಗಿದ್ದಾರೆ. ಅವರು ಕೂಡ ಪರಂಜ್ಯೋತಿ, ಪರಮ ಪ್ರಕಾಶ, ಪರಮ ಚೈತನ್ಯ ಸ್ವರೂಪ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಆ ಮಹಾನ್ ಶಕ್ತಿಯೊಂದಿಗೆ ಒಂದಾಗಿದ್ದಾರೆ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಮ ಚೈತನ್ಯ ಅವರಲ್ಲೂ ಪ್ರವಹಿಸುತ್ತೆ. ನಾವು ಅಗ್ರಪಂಕ್ತಿಯಲ್ಲಿ ಹಿಂದೆ ದೇವತೆಗಳು ಮತ್ತೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಮ ಚೈತನ್ಯ. ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಗೆ ಜಾಗವೇ ಇಲ್ಲ. ಸಮಸ್ತ ದೇವತೆ, ಸಮಸ್ತ ಬೆಳಕಿನ ಕಾರ್ಯ ಎಲ್ಲರೂ ಈ ಮಹಾ ಪ್ರಕ್ರಿಯೆ ಒಳಗೆ ಭೌತಿಕವಾಗಿ ಗುಂಪು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಆದ್ರೆ ಇಂಟೆನ್ಷನ್ ದೃಷ್ಟಿಯಿಂದ ಒಂದು ಪರಮ ಗುರಿಯ ದೃಷ್ಟಿಯಿಂದ ಸರ್ವಶ್ರೇಷ್ಠ ಸ್ಥಾಯಿಯಲ್ಲಿ ಯಾವುದಕ್ಕೂ ರಾಜಿಯಾಗದೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಆ ಟೀಚಿಂಗ್ಸ್, ಆ ಬೋಧನೆಗೆ ಎಳ್ಳಷ್ಟು ಚ್ಯುತಿ ಬಾರದಂತೆ ಅಕ್ಷರಶಃ ಅದನ್ನ ಪಾಲಿಸ್ತಾ ಆ 18 ಸೂತ್ರಗಳು, 13 ಸೂತ್ರ, ನೋ ಕಂಪ್ಲೇಂಟ್ಸ್, ನೋ ಜಜ್ಮೆಂಟ್ಸ್, ನಾನ್ ಇಂಟರ್ಫರೆನ್ಸ್ ತತ್ವಗಳನ್ನ ಅಕ್ಷರಶಃ ಪಾಲಿಸ್ತಾ ಅದು ಬೇಕು ಇದು ಬೇಕು ಅನ್ನೋ ಮನಸ್ಸಿನ ವಾಂಛೆಗಳಿಗೆ, ಬಯಕೆಗಳಿಗೆ ಏನೇನೋ ಮಾಡ್ತಾ ಹೋಗದೆ ಕೇವಲ ಈ ಪರಮ ಚೈತನ್ಯ ಸ್ವರೂಪ ಒಂದನ್ನೇ ಆತ್ಮಪೂರ್ವಕವಾಗಿ ಕೋರಿಕೊಂಡು, ಪ್ರಾಮಾಣಿಕವಾಗಿ ಕೋರಿಕೊಂಡು, ಹೃತ್ಪೂರ್ವಕವಾಗಿ ಕೋರಿಕೊಂಡು ನಾವು ಧ್ಯಾನ ಲೀನರಾಗಿದ್ದೇವೆ. ಅಕಂಪನ ಜ್ಯೋತಿಯ ಸ್ಥಿತಿ, ನಿಷ್ಕಂಪನ ಜ್ಯೋತಿಯ ಸ್ಥಿತಿ, ಪರಂಜ್ಯೋತಿಯೊಂದಿಗೆ ಒಂದಾಗಿರುವ ಸ್ಥಿತಿ, ದೇವತೆಗಳಿಂದ ಬೆಳಕಿನ ಕಾರ್ಯಕರ್ತರು ಆವರಿಸಲ್ಪಟ್ಟ ಮಂಡಲಾಕಾರದ ಜ್ಯೋತಿಗಳು ಸರ್ವರನ್ನೂ ವ್ಯಾಪಿಸಿ ಸರ್ವರನ್ನೂ ಪರಂಜ್ಯೋತಿ ಸ್ವರೂಪಿಗಳನ್ನಾಗಿಸಿ
ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಮ ಚೈತನ್ಯ ಪರಮ ಪ್ರಕಾಶ ಪರಂಜ್ಯೋತಿ ಇನ್ನೇನ್ ಬೇಕು ಮಾಸ್ಟರ್ಸ್? ಭೂಮಿ ಮೇಲೆ ಬ್ರಹ್ಮಾಂಡದಲ್ಲಿ ಇದಕ್ಕಿಂತ ಸೌಭಾಗ್ಯಶಾಲಿಯಾದ ಕ್ಷಣ ಇನ್ನೊಂದಿಲ್ಲ ಮಾಸ್ಟರ್ಸ್. ಕೇವಲ 2 ಉಸಿರಿನ ಮಧ್ಯೆ ನಮ್ಮ ಸ್ವಸ್ಥಾನದಲ್ಲಿ ಆ ಪರಂಜ್ಯೋತಿಯ ಸ್ಥಾನ ಜ್ಯೋತಿ ಸ್ವರೂಪರಾಗಿ ಪರಂಜ್ಯೋತಿಯೊಂದಿಗೆ ಐಕ್ಯರಾಗಿ ಶ್ವಾಸದೊಂದಿಗೂ ಐಕ್ಯ ಸ್ಥಿತಿಯನ್ನು ಶ್ವಾಸದ ಉಚ್ಛ್ವಾಸ ನಿಶ್ವಾಸದ ಆಚೆ ವಿಚಲಿತಗೊಳ್ಳದೆ ಅದರೊಳಗೆ ಆ 2 ಶ್ವಾಸಗಳ ಮಧ್ಯದ ಸ್ಥಿತಿಯಲ್ಲಿ ಐಕ್ಯರಾಗಿ ಪರಂಜ್ಯೋತಿಯೊಂದಿಗೆ ಐಕ್ಯರಾಗಿ ಕೇವಲ ಸಹಜ ಶ್ವಾಸದಂತೆ ಐಕ್ಯ ಸ್ಥಿತಿ ಪರಂಜ್ಯೋತಿಯೊಂದಿಗೆ ಐಕ್ಯ ಸ್ಥಿತಿ ಮಂಡಲಾಕಾರದ ಎಲ್ಲರೂ ಏಕೈಕ ಥಾಟ್ ಸಮಶ್ರುತಿಗೊಂಡು ಐಕ್ಯ ಸ್ಥಿತಿ.
आत्मविद्या जय जय हो, ब्रह्म विद्या जय जय हो, आत्मविद्या जय जय हो, ब्रह्म विद्या जय जय हो, आत्मविद्या जय जय हो, ब्रह्म विद्या जय जय हो, आत्मविद्या जय जय हो, ब्रह्म विद्या जय जय हो, आनंद विद्या जय जय हो, आरोग्य विद्या जय जय हो, आनंद विद्या जय जय हो, आरोग्य विद्या जय जय हो, निर्वाण विद्या जय जय हो, भाग्य विद्या जय जय हो, आनंद विद्या जय जय हो, आरोग्य विद्या जय जय हो, आनंद विद्या जय जय हो, आरोग्य विद्या जय जय हो, निर्वाण विद्या जय जय हो, भाग्य विद्या जय जय हो, श्वास विद्या जय जय हो, दिव्य श्वास विद्या जय जय हो, ज्ञान विद्या जय जय हो, दिव्य ज्ञान विद्या जय जय हो, जय हो, जय हो, जय हो, जय हो. संकल्प शक्ति जय जय हो, इच्छा शक्ति जय जय हो, संकल्प शक्ति जय जय हो, इच्छा शक्ति जय जय हो, संकल्प शक्ति जय जय हो, इच्छा शक्ति जय जय हो, संकल्प शक्ति जय जय हो, इच्छा शक्ति जय जय हो, ज्ञान शक्ति जय जय हो, कर्म शक्ति जय जय हो, ज्ञान शक्ति जय जय हो, कर्म शक्ति जय जय हो, स्वाध्याय शक्ति जय जय हो, ध्यान शक्ति जय जय हो, ज्ञान शक्ति जय जय हो, कर्म शक्ति जय जय हो, ज्ञान शक्ति जय जय हो, कर्म शक्ति जय जय हो, स्वाध्याय शक्ति जय जय हो, ध्यान शक्ति जय जय हो, प्राण शक्ति जय जय हो, दिव्य प्राण शक्ति जय जय हो, पिरामिड शक्ति जय जय हो, दिव्य पिरामिड शक्ति जय जय हो, जय हो, जय हो, जय हो, जय हो.
सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो मैत्री करुणा जय जय हो दिव्य मैत्री करुणा जय जय हो समता शांति जय जय हो दिव्य समता शांति जय जय हो जय हो जय हो जय हो जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो तपोलोक जय जय हो सत्यलोक जय जय हो तपोलोक जय जय हो सत्यलोक जय जय हो ज्ञानलोक जय जय हो सत्यलोक जय जय हो तपोलोक जय जय हो सत्यलोक जय जय हो तपोलोक जय जय हो सत्यलोक जय जय हो ध्यानलोक जय जय हो सत्यलोक जय जय हो ज्ञान विश्व जय जय हो दिव्य ज्ञान विश्व जय जय हो ज्ञान भारत जय जय हो दिव्य ज्ञान भारत जय जय हो जय हो जय हो जय हो जय हो
वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो येसु मोहम्मद जय जय हो लावो सुचुवांसु जय जय हो येसु मोहम्मद जय जय हो लावो सुचुवांसु जय जय हो येसु मोहम्मद जय जय हो लाओ सुचुवांस जय जय हो येसु मोहम्मद जय जय हो लाओ सुचुवांस जय जय हो मालप मिलारप जय जय हो कबीर नानक जय जय हो ब्लवेट्स्की बिसेंट जय जय हो युक्तेश्वर लाहिर जय जय हो ओशो रंपा जय जय हो दिया ओशो रंपा जय जय हो ओशो रंपा जय जय हो दिया ओशो रंपा जय जय हो ओशो रामपा जय जय हो दिव्य ओशो रामपा जय जय हो ओशो रामपा जय जय हो दिव्य ओशो रामपा जय 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 हो हो जय जय हो जय हो जय हो जय हो जय हो जय जय हो ಕೊನೆ ಒಂದು ನಿಮಿಷ ಮಾಸ್ಟರ್ಸ್. ಮೂವತ್ತು ಸೆಕೆಂಡ್ಗಳು. ಹತ್ತು ಸೆಕೆಂಡ್ಗಳು. 5, 4, 3, 2, 1, 0. ನಿಮ್ಮ ಕೈಗಳನ್ನ ಅನ್ಲಾಕ್ ಮಾಡಿ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್ 5 ಸೆಕೆಂಡ್ಗಳವರೆಗೆ. 5, 4, 3, 2, 1, 0. ಕೈಗಳನ್ನ ತೆಗೆಯುತ್ತಾ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ ಮಾಸ್ಟರ್ಸ್. ಅದ್ಭುತವಾದ ಬೆಳಗಿನ ಧ್ಯಾನಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಓವರ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ನಿಮ್ಮ ಪ್ರಕಂಪನ ಸ್ಥಿತಿ ನಿಮ್ಗೆ ಅರ್ಥ ಆಗುವಂಥದ್ದು. ಅದು ನಿನ್ನೆ ಅಮಾವಾಸ್ಯೆ ಧ್ಯಾನವನ್ನು ಮಾಡ್ಕೊಂಡು ಬಂದಿದ್ದೀರಿ. ಇಡೀ ರಾತ್ರಿ ಅದೇ ಸ್ಥಿತಿನಲ್ಲಿದ್ರಿ, ಈಗಲೂ ಅದೇ ಇದ್ರಿ. ಈಗ ನಿಮ್ಗೆ ಆ ಪ್ರಕಂಪನ ಸ್ಥಿತಿ ನಿಮ್ಗೆ ವಿವರಿಸಿ ಹೇಳ್ಬೇಕು ಅಂತ ಇತ್ತು. ಟೆಕ್ನಿಕಲಿ ಅದು ನಮ್ಗೆ ಸಾಧ್ಯ ಆಗ್ಲಿಲ್ಲ. ಬಹುಶಃ ನಾಳೆ ಹಾಗೆ ನಿಮ್ಗೆ ಗ್ರೂಪ್ ಅಲ್ಲಿ ವಿಡಿಯೋ ಶೇರ್ ಮಾಡಿರ್ತೀವಿ. ಬಟ್ ಅದನ್ನ ನಿಮ್ಗೆ ಹೇಳ್ತಾ ಹೋಗಿದ್ರೆ ಚೆನ್ನಾಗಿತ್ತು. ನಾಳೆ ನೋಡೋಣ. ಅದ್ರ ಜೊತೆಗೆ ಸಮಶ್ರುತಿಯ ಕುರಿತು ನಾವು ಮಾತಾಡ್ತಾ ಇದ್ವಿ. ಅದನ್ನೇ ಶೇರ್ ಮಾಡ್ಕೋಬೇಕು, ಒಂದಷ್ಟು ವಿಡಿಯೋ ಹಂಚಿಕೊಂಡು ಪ್ರಾಕ್ಟಿಕಲಿ ಹೇಳ್ಬೇಕು ಅಂತ ಇತ್ತು. ಮಾಸ್ಟರ್ಸ್, ಈಗ ನಾವು ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. 2 ದೀಪಗಳಿದೆ, ಚಿಕ್ಕ ಚಿಕ್ಕ ದೀಪಗಳು, ಚಿಕ್ಕ ಚಿಕ್ಕ ಮೇಣಬತ್ತಿ ಅಂತ ಇಟ್ಕೊಳ್ಳಿ. ಎರಡನ್ನೂ ನೀವು ಜೊತೆಗೆ ತಗೊಂಬಂದಾಗ ಅದು ದೊಡ್ಡ ಫ್ಲೇಮ್ ಆಗಿ, ಒಂದು ದೊಡ್ಡ ಜ್ವಾಲೆಯಾಗಿ ಉರಿಯುತ್ತೆ. ಇದನ್ನ ನೀವು ಎಲ್ಲರೂ ನೋಡಿದೀವಿ. ಒಂದು ದೀಪವನ್ನ ಇನ್ನೊಂದು ದೀಪಕ್ಕೆ ತಾಕಿಸಿ ಹಚ್ತಾ ಇರುವಾಗ ಆ 2 ದೀಪಗಳು ಜೋರಾಗಿ ಪ್ರಜ್ವಲಿಸ್ತವೆ. ಅದೇ ರೀತಿ ಆ 100 ದೀಪಗಳನ್ನ ಏಕಕಾಲಕ್ಕೆ ಸಮೀಪ ತಗೊಂಡು, ಓಕೆ, 100 ದೀಪಗಳನ್ನ 2 ಎಕ್ಸಾಂಪಲ್ ಕೊಡ್ತೀನಿ. ಒಂದು, 100 ದೀಪಗಳು ಆ ಎಲ್ಲಾ ಕಡೆ ಹರಿದಾಡ್ತಾ ಇರುವಂತ ಆ ಗಾಳಿಯ ತರಂಗಗಳಿಗೆ
ಓಲಾಡ್ತಾ ಇರುವಂತ ದ್ವೀಪ. ಜೋರಾಗಿ ಗಾಳಿ ಬೀಸ್ಬೋದು, ಈ ಕಡೆಯಿಂದ ಬರ್ಬೋದು, ಈ ಕಡೆಯಿಂದ ಬರ್ಬೋದು. ಅದು ಒಂದು ದ್ವೀಪ. ಇನ್ನು ಯಾವುದೇ ಗಾಳಿ ಇಲ್ಲದೆ ನಿಸ್ತಬ್ಧವಾಗಿ ಇರುವಂತ ಒಂದು ರೂಮಲ್ಲಿ ಇರುವಂತ ಜ್ಯೋತಿ. 106 ಜ್ಯೋತಿಗಳು ಏಕಕಾಲ. ಯಾಕೆ ಈ ಗಾಳಿಯ ಎಕ್ಸಾಂಪಲ್ ಕೊಟ್ಟಿವಿ ಅಂದ್ರೆ ಮಾಸ್ಟರ್ಸ್, ಈ ಗಾಳಿ ಅನ್ನೋದು ಅವರವರ ಮನಸ್ಸಲ್ಲಿ ಬರುವಂತ ಆಲೋಚನೆಗಳು. ಎಲ್ಲರೂ ಗ್ರೂಪ್ ಆಗಿ ಕೂತಿರ್ತೀವಿ, ಆದ್ರೆ ಎಲ್ಲರೂ ಒಂದೊಂದು ಆಲೋಚನೆ, ಒಂದೊಂದು ಕನಸಿನಲ್ಲಿ, ಒಂದೊಂದು ಇಚ್ಛೆಯಲ್ಲಿ, ಒಂದೊಂದು ಕೋರಿಕೆಯಲ್ಲಿ. ಆವಾಗ ಅದೇ 106 ಜ್ಯೋತಿ ಗಾಳಿಗೆ ಓಲಾಡ್ತಾ ಇರುವಂತ ಸ್ಥಿತಿ, ವೈಬ್ರೇಟ್ ಆಗ್ತಾ ಇರುವಂತ ಸ್ಥಿತಿ. ಅದೇ ಇನ್ನೊಂದ್ ಕಡೆ ಗಾಳಿಗೆ ಕಂಪ್ಲೀಟ್ ಆಗಿ ಬೆಳಗ್ತಾ ಇರುವಂತ ಸ್ಥಿತಿ. ನಿಷ್ಕಂಪನವಾಗಿ, ಪ್ರಕಂಪನ ರಹಿತವಾಗಿ ಅದ್ಭುತ ಸ್ಥಿತಿ ಬೆಳಗ್ತಾ ಇರುವಂತ ಜ್ಯೋತಿ. ಒಂದು ನಿಶ್ಚಲ ಸ್ಥಿತಿಯಲ್ಲಿರುವಂತ ಜ್ಯೋತಿ. ಆಂತರಿಕವಾಗಿ ಪ್ರತಿ ಕ್ಷಣ ಅದು ಬೆಳಗ್ತಾ ಇರುತ್ತೆ, ಬಟ್ ಹೊರಗಡೆ ಕಾಣೋರಿಗೆ ಒಂದು ನಿಶ್ಚಲವಾಗಿ ಕಾಣಿಸುತ್ತೆ. ಸರ್ ಪ್ಲೇ ಮಾಡಿ ಸರ್, ಒಂದೇ ಇಫ್ ವಿಡಿಯೋ. ಪಾಸಿಬಲ್ ಇದನ್ನ ಪ್ಲೇ ಮಾಡಿ ಸರ್. ಗುಡ್ ಗುಡ್ ಮಾಸ್ಟರ್ಸ್, ಇದನ್ನ ನೋಡಿ. ನಿಕೋಲಾ ಟೆಸ್ಲಾ ಅನ್ನೋರು ಈ ವಿಶ್ವದ ರಹಸ್ಯಕ್ಕೆ ನೀವು ಹೊಂದಾಣಿಕೆ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಫ್ರೀಕ್ವೆನ್ಸಿಯ ಮೂಲಕ ಹೊಂದಾಣಿಕೆ ಮಾಡ್ಕೋಬೇಕು. ಈಗ ಇದು ನೋಡಿ ಮಾಸ್ಟರ್ಸ್, ಒಂದು ಬರ್ಡ್ಸ್ ಅಂತ ಸೌಂಡ್ ಅನ್ನ ಮೇಜರ್ ಮಾಡುವಂತ, ಅಳತೆ ಮಾಡುವಂತ ಒಂದು ಮಾಪನ. ಈಗ ನೋಡಿ, ಆ ಹರ್ಡ್ಸ್, ಆ ಕೋಮಲತೆ ಚೇಂಜ್ ಆದಂಗೆ ಹಂಗೆ ಇದು ಉತ್ಸುಕು ಮೇಲೆ ಸುರಿತಾ ಇರೋ ಒಂದು ಪ್ಲೇಟ್ ವೈಬ್ರೇಟ್ ಆಗ್ತಾ ಇದೆ. ಅದೇ ಒಂದು ಉಸುಕು, ಚಲ್ಲಾಚಲಿಯಾಗಿ ಬಿದ್ದಿರೋ ಉಸುಕು ಹೀಗೆ ಇಲ್ಲಿ ನಿಮ್ಗಡೆ ತೋರಿಸ್ತಾ ಇದ್ದಾರೆ ನೋಡಿ. 1033 ಹರ್ಟ್ಸ್ ಲೆಫ್ಟಿಗೆ. ಈಗ ಮತ್ತೆ ಚೇಂಜ್ ಮಾಡಿ ಮತ್ತು 1820. ಅಂದ್ರೆ ಒಂದೊಂದು ಫ್ರೀಕ್ವೆನ್ಸಿಗೆ ಒಂದೊಂದು ರೀತಿಯಾಗಿ ಅದೇ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಉಸುಕು, ಸ್ಯಾಂಡ್, ಮರಳು ಹೇಗೆ ತನ್ನ ರೂಪವನ್ನ ಬದಲಾಯಿಸುತ್ತದೆ. ಚಲ್ಲಾಪಿಲ್ಲಿ ಮಾಡ್ತಾ ಇದ್ದಾರೆ ಮರಳು. ಆ ಫ್ರೀಕ್ವೆನ್ಸಿ ಹೆಚ್ಚು ಮಾಡಿದಂಗೆ ಅದು ಆಕಾರ ಬೇರೆ ತಗೊಳ್ತಾ ಇದೆ. ಫ್ರೀಕ್ವೆನ್ಸಿ ಬರೀತಾ ಇದ್ದಾರೆ ಆ ಚಿತ್ರದಲ್ಲಿ. ಮರಳು ಸುರಿದು ಆ ಫ್ರೀಕ್ವೆನ್ಸಿಗೆ ತಕ್ಕಂತೆ ಅದು ಆಕಾರವನ್ನ ತಗೊಳ್ತಾ ಇದೆ. ಅದೇ ಮರಳು ಕಲಾಪಿಲೆಯಾಗಿ ಹೊರಗೆ ಬಿದ್ದರೆ ಮತ್ತೆ ಒಳಗೆ ಸುರಿತಾರೆ ಹೊಸ ಮರಳು.
ಎಸ್ ಮಾಸ್ಟರ್ಸ್. ಈಗ ನೀವು ಗಮನಿಸಿದ್ರಿ ಆ ಮರಳು ಹೇಗೆ ಆಕಾರ ತಗೊಳುತ್ತೆ ಆ ಫ್ರೀಕ್ವೆನ್ಸಿಗೆ. ನೋಡಿ, ಮರಳು ಯಾವುದೇ ಫ್ರೀಕ್ವೆನ್ಸಿ ಇಲ್ಲದೆ ಇದ್ರೆ ಅದು ಸುಮ್ನೆ ಒಂದ್ ಕಡೆ ಬಿದ್ದಿರುತ್ತೆ. ನಾವು ಹೇಗೆ ಚಲುತ್ತೀವೋ ಹಾಗೆ ಬಿದ್ದಿರುತ್ತೆ. ಅದಕ್ಕೆ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತಾ ಹೋದ್ರೆ ಅದೇ ಒಂದು ಬೇರೆ ಬೇರೆ ಆಕಾರ ತಗೊಳ್ತಾವ. ಈಗ ಎರಡನೇ ಪಿಕ್ಚರ್ ಶೇರ್ ಸರ್ ಮಾಸ್ಟರ್ಸ್. ಎರಡನೇ ಪಿಕ್ಚರ್ ಅಲ್ಲಿ ಈಗಾಗಲೇ ನಿಮ್ಗೆ ಬೇರೆ ಕ್ಲಾಸ್ ಅಲ್ಲಿ PCB ಕ್ಲಾಸ್ ಮಾಡುವಾಗ ಇದನ್ನು ಶೇರ್ ಮಾಡಿದ್ದೀವಿ. ಆದ್ರೂ ಮತ್ತೊಮ್ಮೆ ಹೇಳ್ತೇನೆ. ಡಾಕ್ಟರ್ ಮಸಾರೋ ಇಮೋಟೋ ಅನ್ನೋ ಜಪಾನಿ ಒಬ್ಬ ವಿಜ್ಞಾನಿ ಈ ಮಾನವನ ಧ್ವನಿಯ ತರಂಗಗಳನ್ನ ಈಗ ಮ್ಯೂಸಿಕಲ್ ನೋಟ್ ನೀವು ನೋಡಿದ್ರಿ ಆ ಮರಳಿನ ಮೇಲೆ, ಈ ನೀರಿನ ಮೇಲೆ ಮಾನವನ ಧ್ವನಿಯ ತರಂಗಗಳು ಆರಂಭದಿಂದ words can heal, can hurt, but it cannot the power of words. ಪ್ರತಿಯೊಂದು ಶಬ್ದಕ್ಕೆ ಒಂದು ಕಂಪನ ಇರುತ್ತೆ. ಈಗ ನೋಡಿ, ಹಾರ್ಮೋನಿ, ಸೌಹಾರ್ದ ಅನ್ನೋ ಶಬ್ದಕ್ಕೆ ಅದೇ ನೀರಿನ ಕಣ ಈ ರೀತಿ ಆಕಾರ ಬರುತ್ತೆ. ಶಾಶ್ವತ ಅಂದ್ರೆ ಈ ರೀತಿ ಆಕಾರ ಬರುತ್ತೆ. ಬರೀ ಶಬ್ದ. ಧನ್ಯವಾದ ಅಂದ್ರೆ ಈ ರೀತಿ ಆಕಾರ ಬರುತ್ತೆ. ಹಿಟ್ಲರ್ ಅಂದ್ರೆ ಈ ರೀತಿ ಆಕಾರ ಬರುತ್ತೆ. ಅದೇ ನೀರಿನ ಕಣಕ್ಕೆ ಲವ್ ಅಂಡ್ ಗ್ರಾಟಿಟ್ಯೂಡ್ ನೋಡಿ, ನೀರಿನ ಆಕಾರ, ಸಂತೋಷ, ನೋಡಿದ್ರೆ ಮಾಸ್ಟರ್ಸ್. ಈಗ ಇದು ಭಾವನೆ, ಒಂದು ಶಬ್ದ ಅದೇ ನೀರಿನ ಕಣವನ್ನ ಈ ರೀತಿಯಾಗಿ ಪರಿವರ್ತಿಸುತ್ತೆ. ನೋಡಿ, ಇವಿಲ್ ದುಷ್ಟ, ಕೆಟ್ಟ ಅಂದ್ರೆ ಈ ರೀತಿ, ಶಾಂತಿ, ಪ್ರಾರ್ಥನೆಗಿಂತ ಮೊದಲು, ಪ್ರಾರ್ಥನೆಯ ನಂತರ. ಪ್ರೀತಿ, ಧನ್ಯವಾದ, ನಾನು ನಿನ್ನನ್ನು ತಿರಸ್ಕರಿಸುತ್ತೇನೆ, ದ್ವೇಷಿಸುತ್ತೇನೆ ಅಂದ್ರೆ ಯಾವ ರೀತಿ? ನೀನೊಬ್ಬ ಮುಟ್ಟಾಳ, ನೀನೊಬ್ಬ ಮೂರ್ಖ ಅಂದ್ರೆ ನೀನೊಬ್ಬ ಬುದ್ಧಿಗೇಡಿ ಅಂದ್ರೆ ಹಾಗಾಗುತ್ತೆ. ಈಗ ನೋಡಿದ್ರ ಏನಾಯ್ತು ಈಗ ಮಾಸ್ಟರ್ಸ್? ಮೊದಲು ನೋಡಿದ್ರೆ ಮರಳಿನ ಕಣಗಳು ಆ ಫ್ರೀಕ್ವೆನ್ಸಿಗೆ, ಭೌತಿಕ ಆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಗೆ ಯಾವ ರೀತಿ ಆಕಾರ ತಗೊಂಡು ಅಂತ. ಎರಡನೇದ್ ನೋಡಿದ್ರೆ, ಈ ಮೂರನೇದು ಪ್ಲೇ ಮಾಡಿ ಸರ್ ಒಂದೇ ಸಲ. ಫಸ್ಟ್ ಹಿಡಿದ ಫ್ರೀಕ್ವೆನ್ಸಿ ಆರಂಭದಿಂದ ಇದು ನೋಡಿ ಮಾಸ್ಟರ್ಸ್. ಒಂದಷ್ಟು ಆ ಪ್ರಯೋಗಶೀಲರು ಸುತ್ತಲೂ ನಿಂತು Dr. Emoto's researchers ಅನ್ನುವ ಒಂದು ಭಾವವನ್ನ ಅಭ್ಯಾಸ ಮಾಡಿ, which seems to be unable to form crystals. ಮೊದಲು ಈ ರೀತಿ ಇದ್ದಂತ ನೀರಿನ ಕಣ ಅದು. Participants placed the glass in the center of their circle and sent gratitude to the ಆ water. ನೀರಿನ ಗ್ಲಾಸ್ ಅನ್ನ ಅಲ್ಲಿ ಇಟ್ಟು ಇವರೆಲ್ಲರೂ ಕೃತಜ್ಞತೆ, Studying the water under the microscope, ಅನ್ನುವ they ಏಕೈಕ ಫೀಲಿಂಗ್ ಅನ್ನ, ಸಿಂಗಲ್ ಫ್ರೀಕ್ವೆನ್ಸಿ, ಸಿಂಗಲ್ ಆ ನೀರಿನ ಕಣ ಮೊದಲು ಹಾಗಿತ್ತಲ್ಲ, ಈಗ ನೋಡಿ ಹೇಗೆ ಅತ್ಯುತ್ತಮ ಒಂದು ಹೂವಾಗಿ ಹರಡಿದೆ. Increased magnification showed the symmetry of the crystal, revealing how the tap water was transformed by the gratitude sent by the group. The crystal continued to grow, expressing the energies received. ನೋಡಿ, ಹಾಗೆ ವಿಕಾಸ ಹೊಂದಾಯಿತು. Tap water from Tokyo ತಗೊಂಡಿರುವಂತ ಎನರ್ಜಿನ ಸ್ವೀಕರಿಸಿ beautiful ಅದು crystal. ಹಾಗೆ ಮತ್ತು ವಿಕಾಸ ಹೊಂದಾಯಿತು. It was interesting to see children so completely astonished after they witnessed the
ಕ್ಲೋಸ್ ಮಾಡಿ ಸರ್. ನೋಡಿದ್ರ ಮಾಸ್ಟರ್ಸ್, ಈಗ ಏನಾಯ್ತು? ಮೊದಲು ಸುಮ್ನೆ ಹರಡಿದ ಮರಳಿನ ಕಣಗಳು, ಮನುಷ್ಯ ಏನೂ ಮಾತಾಡದೆ ಕೇವಲ ಮ್ಯೂಸಿಕಲ್ ನೋಟ್ಸ್, ಅದರಿಂದ ಅದು ಸಂಪೂರ್ಣವಾಗಿ ತನ್ನ ಆಕಾರವನ್ನ ಬದಲಾಯಿಸ್ತಾ ಹೋಯ್ತು. ಎರಡನೇದು ನೀರಿನ ಕಣ, ಅದಕ್ಕಿಂತ ಹೆಚ್ಚು ಸೂಕ್ಷ್ಮ. ನೀರಿನ ಕಣ ಇದು ಮ್ಯೂಸಿಕಲ್ ನೋಟಿಗಲ್ಲ, ಮನುಷ್ಯನ ಶಬ್ದಗಳು. ಒಂದೊಂದು ಶಬ್ದವನ್ನು ಉಚ್ಚಾರಣೆ ಮಾಡಿದ್ರೆ ಆ ಶಬ್ದದಲ್ಲಿ ಇರುವ ಪ್ರಕಂಪನ, ಒಂದು ಹಿಟ್ಲರ್, ಒಂದು ಮದರ್ ತೆರೇಸಾ ಅನ್ನುವ ಒಂದು ಸುಮ್ನೆ ಒಂದು ಶಬ್ದವನ್ನ ಉಚ್ಚಾರಣೆ ಮಾಡಿದ್ರೆ ಅಷ್ಟು ಬದಲಾವಣೆ ಹೊಂದುವಂತಹ ಒಂದು ಶಬ್ದ. ಕೃತಜ್ಞತೆ, ಪ್ರೀತಿ, ನಾವು ನಮ್ಮ ಅದ್ಭುತ ಭಾವನೆಗಳನ್ನ ವ್ಯಕ್ತ ಮಾಡ್ತಾ ಹೋದಂತೆ ಅದು ತಗೊಳ್ಳೋ ರೂಪ. ನಾನು ನಿನ್ನನ್ನು ದ್ವೇಷಿಸುತ್ತೇನೆ ಅಥವಾ ನೀನೊಬ್ಬ ಮೂರ್ಖ ಅಂತಂದ್ರೆ ಯಾವ ರೀತಿ ತಗೊಳ್ಳುತ್ತೆ ಅಂದ್ರೆ ಒಂದು ಶಬ್ದದ ಪ್ರಕಂಪನ. ಈಗ ನಾವು ಮಾತಾಡ್ತಾ ಇರೋದು ಶಬ್ದ ಅಲ್ಲ ಮಾಸ್ಟರ್ಸ್, ಅದರ ಭಾವ ಅಲ್ಲ, ಅದರ ಅರ್ಥ ಅಲ್ಲ, ಅದರ ಗ್ರಾಮರ್ ಅಲ್ಲ, ಅದರ ಫ್ರೀಕ್ವೆನ್ಸಿ, ಅದರ ಪ್ರಕಂಪನ, ಅದರ ವೈಬ್ರೇಷನ್ ನಾವು ಮಾತಾಡ್ತಾ ಇದ್ದೀವಿ. ಅರ್ಥ ಆಗ್ತಾ ಇದೆ? ಸ್ವಲ್ಪ ಸೂಕ್ಷ್ಮ, ಇನ್ನೊಮ್ಮೆ ಬೇಕಿದ್ರೆ ಮತ್ತೊಮ್ಮೆ ನೋಡ್ಕೊಳ್ಳಿ. ನಾವೀಗ ಶಬ್ದದ ಭಾವಾರ್ಥ ವಿಶ್ಲೇಷಣೆ ಮಾಡ್ತಾ ಇಲ್ಲ, ಅಥವಾ ಏನೋ ನೀವು ಒಂದೇನೋ ಅದಕ್ಕೆ ಪ್ರವಚನ ಕೊಡ್ತಾ ಇಲ್ಲ. ಕೇವಲ ಆ ಶಬ್ದದ ಒಂದು ಫ್ರೀಕ್ವೆನ್ಸಿ, ರೆಸೊನೆನ್ಸ್, ಅದರ ವೈಬ್ರೇಷನ್, ಅದರ ಪ್ರಕಂಪನ ಮಾತ್ರ ಮಾತಾಡ್ತಾ ಇದ್ದೀವಿ. ಮೊದಲು ಮರಳಿನ ಕಣದ ಮೇಲೆ ಆ ಮ್ಯೂಸಿಕಲ್ ನೋಟ್. ಈಗ ನಮ್ಮ ಶಬ್ದದ ಆ ಫ್ರೀಕ್ವೆನ್ಸಿ, ಆ ಪ್ರಕಂಪನ, ನಾವು ಮಾತಾಡೋ ಮಾತುಗಳ ಶಬ್ದದ ಪ್ರಕಂಪನ. ಮೂರನೇದರಲ್ಲಿ ಏನ್ ನೋಡಿದ್ರಿ? ಸುತ್ತ ಒಂದು ಸಮೂಹವಾಗಿ, ಒಂದು ಗ್ರೂಪ್ ಆಗಿ ಸಿಂಗಲ್ ಥಾಟ್ ರೆಸೊನೇಟ್ ಮಾಡಿದ್ರು. ಏಕೈಕ ಥಾಟ್, ಅದು ಕೃತಜ್ಞತೆ, ಗ್ರಾಟಿಟ್ಯೂಡ್. ನೀವು ಮಾಡ್ತಾರಲ್ಲ ಗ್ರಾಟಿಟ್ಯೂಡ್ ಮೆಡಿಟೇಷನ್ ಡೈಲಿ. ಗ್ರಾಟಿಟ್ಯೂಡ್, ಜಸ್ಟ್ ಗ್ರಾಟಿಟ್ಯೂಡ್, ಮತ್ತಿನ್ನೇನಿಲ್ಲ. ನೋಡ್ರಿ ಹೇಗ್ ನಿಂತಿದ್ರು ಅವ್ರ. ಆವಾಗ ಅದೇ ನೀರಿನ ಕಣ ಯಾವ ರೀತಿ ಅರಳೋದು ಅಷ್ಟೇ ಅಲ್ಲ ಮಾಸ್ಟರ್ಸ್, ಅದೇ ಫೀಲಿಂಗ್ ಅಲ್ಲಿ, ಅದೇ ಥಾಟ್ ಅಲ್ಲಿ, ಅವರು ಅದೇ ಫ್ರೀಕ್ವೆನ್ಸಿಯಲ್ಲಿ ಮುಂದುವರಿತಾ ಹೋದಂತೆ ಅದಿನ್ನೂ ವಿಕಾಸವಂತ ಹೋಯ್ತು. ಅರ್ಥ ಆಗ್ತಾ ಇದೆ ಮಾಸ್ಟರ್ಸ್? ಒಂದು ನೀರಿನ ಕಣ ಒಂದು 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 ನಿಮಿಷ, 2 ನಿಮಿಷದ ಆ ಗ್ರಾಟಿಟ್ಯೂಡ್ ಫೀಲಿಂಗಿಗೆ ಇಷ್ಟು ಪರಿವರ್ತನೆ ಆಗಿ ವಿಕಾಸವಂತ ಹೋಗ್ಬೇಕಾದ್ರೆ ನೀವು ಗಂಟೆಗಟ್ಟಲೆ ಏಕೈಕ ಥಾಟ್ ನಿಂದ ಕುಂತು ಧ್ಯಾನ ಮಾಡ್ತಾ ಇದ್ದೀರಿ. ರಾತ್ರಿ ಕೇವಲ ಗ್ರಾಟಿಟ್ಯೂಡ್ ವ್ಯಕ್ತ ಮಾಡ್ತಾ ಧ್ಯಾನ ಮಾಡ್ತಾ ಇದ್ದೀರಿ. ಬೆಳಗಿನ ಜಾವ ಏಕೈಕ ಬ್ರಹ್ಮರ್ಷಿ ಪಿತಾಮಹ ಋಷಿಯವರ ಆ ಪರಮ ಚೈತನ್ಯ ಸ್ಥಿತಿಯ, ಆ ಪರಮ ಫ್ರೀಕ್ವೆನ್ಸಿ, ಆ ಪರಮ ಪ್ರಕಾಶ, ಆ ಪರಂ ಜ್ಯೋತಿಯ ಆ ಸ್ಥಿತಿಯಲ್ಲಿ ಕುಳಿತು ಏಕೈಕ ಸಿಂಗಲ್ ಜಸ್ಟ್ ಸಿಂಗಲ್ ಧ್ಯಾನ ಮಾಡ್ತಾ ಇದ್ದೆ. ಇನ್ನೊಂದು ಪಿಕ್ಚರ್ ಶೇರ್ ಮಾಡ್ಬೇಕಂದ್ರೆ ಅದು ಸಿಗ್ಲಿಲ್ಲ ತಕ್ಷಣಕ್ಕೆ, ಎಲ್ಲೂ ಸೇವ್ ಮಾಡಿದ್ದು ಸಿಗ್ಲಿಲ್ಲ. ಸಿಕ್ಕ ತಕ್ಷಣ ಆ ಪಿಕ್ಚರ್ ನಾವು ಧ್ಯಾನ ಮಾಡ್ತಾ ಇರೋ ಸ್ಥಿತಿಗೆ ಸಮೀಪ ಕೂಡ ಬರೋದಿಲ್ಲ, ಆದ್ರೂ ಒಂದು ಫೀಲಿಂಗ್ ನಿಮ್ಗೆ ಕೊಡೋದಕ್ಕೆ. ಯಾಕೆಂದ್ರೆ ನಾವು ಧ್ಯಾನ ಮಾಡ್ತಾ ಕುಳಿತಿರೋ ಸ್ಥಿತಿಯೇ ಬೇರೆ, ಒಂದು ಅದ್ಭುತ, ಒಂದು ಬ್ರಹ್ಮಾಂಡದ ಅದ್ಭುತ. ನಿಜಕ್ಕೂ ಒಂದು ಬ್ರಹ್ಮಾಂಡದ ಅದ್ಭುತ. 2 ಮಾತಿಲ್ಲ. ಏಕೈಕ ಫ್ರೀಕ್ವೆನ್ಸಿಯೊಂದಿಗೆ ಇಷ್ಟೊಂದು ಮಾಸ್ಟರ್ಸ್ ಏಕಕಾಲಕ್ಕೆ ಬಂದು ಧ್ಯಾನಕ್ಕೆ ಕುಳಿತುಕೊಳ್ಬೇಕಾದ್ರೆ ಈಗ ನೀವು ನೋಡಿದ್ರಿ, ಒಂದು 7-8 ಜನ, ಒಂದು 8-10 ಜನ, ಒಂದಷ್ಟು ಜನರು ಸೇರಿ ಸಿಂಗಲ್ ಗ್ರಾಟಿಟ್ಯೂಡ್ ಅನ್ನೋ ಪದವನ್ನ ಅವರು ಉಚ್ಚಾರಣೆ ಮಾಡಿ ಆ ಫೀಲಿಂಗ್ ನೊಂದಿಗೆ ಇದ್ದಿದ್ದಕ್ಕೆ ನೀರಿನ ಕಣ ಇಷ್ಟು ವ್ಯತ್ಯಾಸ ಆಯ್ತು. ನೀವು ಇಷ್ಟೊಂದು ಜನ ಆ ಪರಂಜ್ಯೋತಿಯ ಸ್ಥಿತಿಯಲ್ಲಿ ನಿಮ್ಮ ಸುತ್ತ ಮಾಸ್ಟರ್ಸ್ ಅಕ್ಷರಶಃ ದಿವ್ಯಲೋಕದ ಸಮಸ್ತ ಚೇತನ, ಅಕ್ಷರಶಃ
ಈ ಮಾತನ್ನ ನಾನು ನಿಮಗೆ ಸ್ವಲ್ಪ ಹಿಂದೆ ಹೋಗಿ ಒಂದು ಎಕ್ಸಾಂಪಲ್ ಕೊಟ್ಟು ವಿವರಣೆ ಮಾಡ್ತೀನಿ. ಪಿರಮಿಡ್ ಕಾಲ್ ಸರ್ವಿಸಸ್ ಅಲ್ಲಿ ಒಂದು ಅಲ್ಲಮ ಪ್ರಭು ಕುರಿತು ಕ್ಲಾಸ್ ಮಾಡಿದ್ದೆ ಸಿರೀಸ್. ಇನ್ನೊಮ್ಮೆ ಸರ್ ಶೇರ್ ಮಾಡ್ತಾರೆ, ಸರ್ ಶೇರ್ ಮಾಡಿದ್ದೆ ದಯವಿಟ್ಟು. ಈಗ ಯಾರಾದ್ರೂ ಹೊಸದಾಗಿ ಜಾಯ್ನ್ ಆಗಿದ್ರೆ ಕೇಳಿ. ಆ ಒಂದು ಯಾವುದೋ ಒಂದು ಕ್ಲಾಸ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಬಹುಶಃ ರಜಿತಾ ಮೇಡಮ್ ಕೇಳ್ತಾ ಹೋದಂತೆ ಅದು ಹೊರಗೆ ಬಂದಂತ ಮಾತು, ಇಲ್ಲ ಅಂದ್ರೆ ಹಾಗೆ ಇರ್ತಿತ್ತು ಅದು. ಅದಕ್ಕೆ ಅವತ್ತು ಅವ್ರು ಬಂದು ಕೇಳಿದ, ಏನಾಯ್ತು ಮಾಸ್ಟರ್ಸ್ ಅದರಲ್ಲಿ ಶೇರ್ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಈಗ ನಿಮ್ಗೆ ಮತ್ತೊಮ್ಮೆ ಶೇರ್ ಮಾಡ್ತೇನೆ, ಅದನ್ನು ಕೇಳಿ. ಯಾಕಂದ್ರೆ ವಿತ್ ಎಕ್ಸ್ಪೀರಿಯನ್ಸ್ ಇದೆ ಅದು, ವಿತ್ ಆ ಶ್ಲೋಕಗಳೊಂದಿಗೆ ಆ ಫ್ರೀಕ್ವೆನ್ಸಿಯೊಂದಿಗೆ ಇದೆ ಅದು. ಏನಾಯ್ತು ಒಂದ್ಸಲ ನಾನು ಧ್ಯಾನ ಕೊಡ್ತಾಗ ನಾನು ಶಿವನ ಹತ್ರ ಹೋದೆ. ಶಿವ ಧ್ಯಾನದಿಂದ ಎದ್ದು ನನ್ನನ್ನ ಕರ್ಕೊಂಡು ಮತ್ತೆ ಮೇಲೆ ಹೋದ್ರು. ಅಲ್ಲಿ ಮತ್ತೊಬ್ಬ ಶಿವ, ಆ ಶಿವನಿಗೆ ನನ್ನನ್ನು ಒಪ್ಪಿಸಿ ಈ ಶಿವ ವಾಪಸ್ ತಮ್ಮ ಜಾಗ. ಆ ಶಿವ ನನ್ನನ್ನ ಮತ್ತು ಕರ್ಕೊಂಡು ಮೇಲೆ. ಮ್ಯಾಜಿಕ್ ಅಂದ್ರೆ ಅಲ್ಲಿ ಮತ್ತೊಬ್ಬ ಶಿವ, ಆ ಶಿವನಿಗೆ ಒಪ್ಪಿಸಿ ಈ ಎರಡನೇ ಶಿವ ತಮ್ಮ ಸ್ಥಾನ. ಆ ಶಿವ ನನ್ನನ್ನು ಕರ್ಕೊಂಡು ಒಂದು ಸ್ಥಾನ, ಅದು ಬ್ರಹ್ಮಾಂಡದ ಕೇಂದ್ರ ಸ್ಥಾನ. ಅದು ಒಳಗಡೆ ಏನು ಅಂತ ನನಗೆ ಹೇಳೋದಕ್ಕೆ ಅಧಿಕಾರ ಇಲ್ಲ. ನನ್ನನ್ನ ಒಳಗೆ ಕಳಿಸಿ ಅಲ್ಲಿ ಮುಂದಿನ ಎಕ್ಸ್ಪೀರಿಯನ್ಸ್ ಶುರು ಆಯ್ತು. ಅದನ್ನು ಹೇಳೋದಕ್ಕೆ ನನಗೆ ಅನುಮತಿ ಇಲ್ಲ. ಈ ಬ್ರಹ್ಮಾಂಡದ ಮೂಲ ಕೇಂದ್ರ ಅಥವಾ ಪರಮ ಪ್ರಕಾಶ, ಪರಮ ಚೈತನ್ಯ, ನೀವೇನೇನು ಪರಂಜ್ಯೋತಿ ಏನಂತೀರಿ, ಅದರ ಕೇಂದ್ರ ಬಿಂದುವಿನಲ್ಲಿದ್ದಾಗ ಏನು ಅನುಭವ ಅನ್ನೋದು ಹೇಳೋದಕ್ಕೆ ಅನುಮತಿ ಇಲ್ಲ. ಆದ್ರೆ ಈ ಮಂಡಲ ಶುರು ಆಗುವಾಗ ಅದು ತನ್ನಷ್ಟಕ್ಕೆ ತಾನೇ ಆ ಪರಮ ಕೇಂದ್ರದೊಂದಿಗೆ ಶುರು ಆಯ್ತು. ನೀವು ಏನೇನು ಒಳಗಡೆ ಕಾಣ್ತಿರೋ ಅದು ಮುಂದೆ ಏನ್ ಕಾಣ್ತಿರೋ ಅದು ನಿಮಗೆ ಬಿಟ್ಟಿತ್ತು. ಬಟ್ ನಾವು ಆ ಪರಮ ಕೇಂದ್ರದ ಸುತ್ತ ಕುಳಿತು ಧ್ಯಾನ ಮಾಡಿ, ಸುತ್ತ ಇನ್ನು ಒಳಗಡೆ ನೀವು ಯಾವಾಗ ಬರ್ತಿರೋ ಬನ್ನಿ, ಅದು ಇಟ್ ಈಸ್ ಅಪ್ ಟು ಯು. ಸುತ್ತ ಕುಳಿತು ನಾವು ಧ್ಯಾನ ಮಾಡುವಂತ ಸ್ಥಿತಿ. ಹಾಗೂ ನಾವು ಯಾವ ರೀತಿಯಲ್ಲಿ ನಾವು ಜ್ಯೋತಿ ರೂಪ ಮಾಡ್ತಾ ಇದ್ದೀರಿ. ಈಗ ನಿಮ್ಗೆ ಪುನಃ ಆ ಗ್ರಾಟಿಟ್ಯೂಡ್, ಅವರೆಲ್ಲ ಸೇರಿ ಒಂದು ಗ್ರಾಟಿಟ್ಯೂಡ್ ಪದವನ್ನ, ಒಂದು 8-10 ಜನ ಸೇರಿ ಆ ಗ್ರಾಟಿಟ್ಯೂಡ್ ಪದವನ್ನ ಉಚ್ಚಾರಣೆ ಮಾಡ್ತಾ ನೀರಿನ ಕಣದೊಂದಿಗೆ ಇದ್ರಲ್ಲ, ಆ ನೀರಿನ ಕಣವೇ ಅಷ್ಟೊಂದು ಅದ್ಭುತ ಸ್ಥಿತಿಯನ್ನ ತಗೊಳ್ಬೇಕಾದ್ರೆ ನೀವು ಬ್ರಹ್ಮಾಂಡದ ಪರಮ ಜ್ಯೋತಿ, ಪರಂಜ್ಯೋತಿ, ಆ ಪರಮ ಚೈತನ್ಯ, ಆ ಪರಮ ಪ್ರಕಾಶದೊಂದಿಗೆನೆ ನೀವು ಧ್ಯಾನ ಮಾಡ್ತಾ ಇದ್ದೀರಿ ಸುತ್ತಲೂ. ಏಕೈಕ ಥಾಟ್ ಏನು, ನಮಗೆ ಯಾವುದೇ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಇಲ್ಲ. ನಮಗೆ ಆ ಪರಮ ಚೈತನ್ಯ ಸ್ಥಿತಿಯ ಸ್ಥಾಯಿ ಒಂದೇ ಬೇಕು. ಲೋಕ ಕಲ್ಯಾಣ ಕಾರ್ಯದಲ್ಲಿ ನಾವು ಅದನ್ನ ಸರ್ವಿಸ್ ಕೊಡ್ಬೇಕು. ಅದನ್ನೇ ನಮ್ಮೊಳಗೆ ನಾವು ಸ್ವೀಕರಿಸಿಕೊಳ್ಳುವಂತ ಪರಮ ಸ್ಥಿತಿ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಮಾಸ್ಟರ್ಸ್, ಈಗ ನೀವು ಯಾವ ಮಟ್ಟದ ಅದ್ಭುತ ಪ್ರಕಂಪನ ಸ್ಥಿತಿಯಲ್ಲಿ ಇರಬೇಕು. ಐ ಆಮ್ ಸ್ಪೀಕಿಂಗ್ ಓನ್ಲಿ ಅಬೌಟ್ ಫ್ರೀಕ್ವೆನ್ಸಿ, ಓನ್ಲಿ ಅಬೌಟ್ ವೈಬ್ರೇಷನ್ಸ್. ನಾನು ಕೇವಲ ಪ್ರಕಂಪನವನ್ನು ಮಾತಾಡ್ತಾ ಇದ್ದೇನೆ. ಈಗ ಈ ಗ್ರೂಪ್, ಈ ಸ್ಥಾಯಿಯಲ್ಲಿ ಇರೋ ಗ್ರೂಪ್ ಯಾವ ಪ್ರಕಂಪನದ ಮಟ್ಟದಲ್ಲಿ ಇರಬಹುದು? ಸುಮ್ಮನೆ ಒಂದು ಕ್ಷಣ ನೀವು ಇಮ್ಯಾಜಿನ್ ಮಾಡಿ. ನೀವೆಷ್ಟು ಅದೃಷ್ಟವಂತರು, ಮಹಾ ಅದೃಷ್ಟವಂತರು, ಪರಮ ಅದ್ಭುತ ಸ್ಥಿತಿಯಲ್ಲಿ ಇದ್ದವರು ಅನ್ನೋದನ್ನ ಸುಮ್ಮನೆ ಒಂದು ಕ್ಷಣ ಫೀಲ್ ಮಾಡು. ನೀವು ಯಾವ ಅತ್ಯುನ್ನತ ಮಟ್ಟಕ್ಕೆ ಹುರಿಗೊಳಿಸಲ್ಪಡುತ್ತಾ
ಪಡುತ್ತಿದ್ದೀರಿ ಅನ್ನುವುದನ್ನ ಇಮ್ಯಾಜಿನ್. ಒಂದು ಹಗ್ಗವನ್ನು ಹೊಸದು ಹುರಿಗೊಳಿಸಿದಂತೆ ಪ್ರಕ್ರಿಯೆ ನೋಡಿರ್ಬೋದು. ನೀವು ಯಾವ ಅದ್ಭುತ ಸ್ಥಿತಿಗೆ ಹುರಿಗೊಳಿಸಲ್ಪಡುತ್ತಿದ್ದೀರಿ ಈ 41 ದಿನಗಳಲ್ಲಿ. ನಿಮ್ಗೆ ಏನು ಕ್ಲಾಸ್ ಹೇಳ್ತಾ ಇಲ್ಲ, ಮಾಸ್ಟರ್ ಹೇಳ್ತಾ ಇಲ್ಲ, ಏನೇನು ಕ್ಲಾಸ್ ಮಾಡ್ತಾ ಇಲ್ಲ, ಏನು ಒಂದು ಲೆಕ್ಚರ್ ತಗೊಳ್ತಾ ಇಲ್ಲ. ನಾವು ಕೇವಲ ಈ 41 ದಿನ ಮಾತಾಡ್ತಾ ಇರೋದು ಕೇವಲ ಪ್ರಕಂಪನ, ರೇಸ್ ಯುವರ್ ಫ್ರೀಕ್ವೆನ್ಸಿ ಅನ್ನೋ ಒಂದು ಮಾತಷ್ಟೇ. ಮತ್ತು ನೀವು ರೇಸ್ ಪ್ರತಿನಿತ್ಯ ಕುಳಿತು ಆ ಪ್ರಕಂಪನ ಅತ್ಯುನ್ನತ ಬ್ರಹ್ಮಾಂಡದ ಅತ್ಯುನ್ನತ ಪ್ರಕಂಪನದೊಂದಿಗೆ ಕುಳಿತು ನೀವು ಜ್ಯೋತಿಷ್ ಸ್ವರೂಪರಾಗಿ ಧ್ಯಾನಸ್ಥರಾಗಿರುವಂತ ಈ ಸ್ಥಿತಿನಲ್ಲಿ ನಿಮಗೆ ಆಗ್ತಾ ಇರುವಂತ ಅನುಭವನ ನಿಮ್ಮ ಊಹೆಗೆ ಬಿಟ್ಟು ಆಗ್ತಾ ಇದೆಯಾ ಮಾಸ್ಟರ್ಸ್? ಇದು ಅರ್ಥ ಆಗದಿದ್ರೆ ಆಮೇಲೆ ಇನ್ನೊಮ್ಮೆ ನೋಡ್ಕೊ, ಸುಮ್ಮನೆ ಇನ್ನೊಮ್ಮೆ ನೋಡ್ಕೊ, ಒಮ್ಮೆ ಕಣ್ಣು ಮುಚ್ಚಿ ಕೇಳಿ, ಒಮ್ಮೆ ಕಣ್ ತೆರೆದು ಆ ದೃಶ್ಯ ನೋಡಿ. ಜಯ ಹೋ ದೃಶ್ಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮತ್ತೆ ನಾಳೆ ಭೇಟಿಯಾಗೋಣ ಇನ್ನಷ್ಟು ಆಳವಾದ ಧ್ಯಾನ ಸ್ಥಿತಿಯೊಂದು, ಜ್ಞಾನದೊಂದು, ಪ್ರಕಂಪನದ, ಕೃತಜ್ಞತೆಯ, ಮಹಾಮೌನ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್.